ಪರವಾಗಿಲ್ಲ, ವೆಜ್ ಎಲ್ಲ ಸಿಗುತ್ತಲ್ವಾ ಸಿಂಗಪೂರಲ್ಲಿ. ನಾನು ವಾವ್, ಯಾರಿಗೆ? ಕಿರಣ್ ನೋಡಿ ಇನ್ಸ್ಟಾ 360 ಎಲ್ಲ ಹಾಕವ್ರೆ. ಇದ್ರ ಲೈಫ್ ಮಸ್ತ್ ನೋಡಲ್ಲ, ತಿನ್ಕೊಂಡು ಆರಾಮಾಗಿ. ಹಲೋ ಫ್ರಮ್ ಸಿಂಗಪೂರ್. ಸೊ ಫೈನಲ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಮೆಟ್ರೋ ಟ್ರೈನ್, ಲೋಕಲ್ ಟ್ರೈನಲ್ಲೇ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಇಲ್ಲಿದ್ದ ಟ್ರೈನಲ್ಲಿ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ರೂಮ್ ಟೂರ್ ಕೊಡೋಣ ಅಂತ ಈ ಥರ ಇದೆ. ಇದು ಎಂಟ್ರಿ. ಒಳಗೆ ಬಾ, ಒಳಗೆ ಹೋಗಿ. ಸೊ ಜಸ್ಟ್ ರೀಚ್ ಆಗಿದ್ವಿ. ಇದು ಎಂಟ್ರಿ ಆಗೋದು. ನಡಿಯ ಒಳಗೆ ನಡಿ. ಕೈ ಬಿಡು. ಸೊ ಇದು ಎಂಟ್ರಿ ಆಗಿದ ತಕ್ಷಣ ಕರೆಂಟ್ ಹೋಯ್ತಲ್ಲ. ಸೊ ಇದು ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಒಂದು ಲಾಕರ್ ಕೊಟ್ಟಿದ್ದಾರೆ. ಇದೇನಿದು, ಫ್ರಿಡ್ಜ್ ಇದೆ. ಇಲ್ಲಿ ಫ್ರಿಡ್ಜಲ್ಲಿ ಏನೋ ಇಟ್ಟಿದ್ದಾರೆ ಕಿರಣ್, ಫುಡ್ ಇದೆ. ಏನೋ ಇಟ್ಟಿದ್ದಾರೆ, ಏನಿದು? ಏನು ಕಾಂಪ್ಲಿಮೆಂಟ್ರಿಯಾ ಏನು ಕತೆ? ಏನೋ ಗಮ್ ಅಂತಿದೆ. ನಾವು ತಿನ್ನೋ ಥರ ಇದೆಯಾ? ಓಪನ್ ಮಾಡಿ ನೋಡು. ಅಲ್ಲ ಒಂದ್ಸರಿ ಕೇಳು. ಇಲ್ಲಿ ಟೀ, 2 ವಾಟರ್ ಬಾಟಲ್. ಏನು ಕರೆಂಟ್ ಪ್ರಾಬ್ಲಮ್ ಇದೆಯಾ? ಏನೋ ಮಾಡ್ತಾ ಇದ್ದಾರೆ. ಇಲ್ಲಿ 2 ವಾಟರ್ ಬಾಟಲ್, ಕೆಟಲ್ ಕೊಟ್ಟಿದ್ದಾರೆ, ಹೇರ್ ಡ್ರೈಯರ್. ಸೊ ಇಷ್ಟೇ ಸಿಂಪಲ್ ಆಗಿದೆ ರೂಮ್, ಏನು ಅಷ್ಟು ಇಲ್ಲ. ಇದು ಬಾತ್ರೂಮ್ ಚಿಕ್ಕದು. ಇಷ್ಟಕ್ಕೆ ಎಷ್ಟು ಕಾಸ್ಟ್ಲಿ ಇಲ್ಲಿ ಸಿಂಗಪೂರಲ್ಲಿ. ಇದು ಬಾತ್ರೂಮ್. ಇವಾಗ ಜಸ್ಟ್ ಬಂದಿದ್ದು. ಯಪ್ಪ, ಯಾವಾಗ ಹೋಗಿ ಮಲ್ಕೊಂಡಿನಿ ಅನಿಸ್ತೈತೆ. ಅದಕ್ಕೂ ಮುಂಚೆ ರೂಮ್ ಟೂರ್ ಮಾಡ್ಬಿಡೋಣ ಅಂತ. ಸೊ ಇದು ಬೆಡ್ ಅಷ್ಟೇ, ಚಿಕ್ಕದೊಂದು ರೂಮ್. ಇದೊಂದು ಟಿವಿ, ಇಲ್ಲೊಂದು ಸ್ವಲ್ಪ ಚೇರ್ ಕೊಟ್ಟಿದ್ದಾರೆ, ಟಿಶ್ಯೂ, ಇಲ್ಲೊಂದು ಲೈಟ್ ಇದೆ. ಸೊ ಅಷ್ಟೇ. ಯಪ್ಪ, ಫುಲ್ ಟ್ರಾವೆಲಿಂಗ್ ಮಾಡಿ ಸಾಕಾಯ್ತು. ಇವಾಗ ಹೋಗಿ ಮೊದಲು ಫ್ರೆಶ್ ಅಪ್ ಆಗಿ ಮಲ್ಗದೆ, ಊಟ ಮಾಡಬೇಕು. ಸೊ ಇವತ್ತು ಫುಲ್ ಟಯರಿಂಗ್ ಡೇ ಅಂತಾನೆ ಹೇಳ್ಬೋದು. ಟ್ರಾವೆಲಿಂಗ್ ಮಾಡಿ 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 ಜಸ್ಟ್ ಬಂದಿದ್ದೀವಿ ನೋಡಿ. ಇನ್ನೂ ಲಗೇಜ್ ಅಲ್ಲಲ್ಲೇ ಇದೆ. ಅದಕ್ಕೂ ಮುಂಚೆ ರೂಮ್ ಟೂರ್ ಮಾಡ್ಬಿಡೋಣ ಅಂತ. ಇಷ್ಟೇ ಸಿಂಪಲ್ ಆಗಿದೆ. ಜಸ್ಟ್ 2 days ಅಷ್ಟೇ ಇಲ್ಲಿರೋದು. ಆಮೇಲೆ ನೆಕ್ಸ್ಟ್ ಬೇರೆ ಕಡೆ ಹೋಗ್ತೀವಿ. ಈ ಕಡೆ ಎಂತ ಸಹ ಕಾಣಲ್ಲ ಇವಾಗ ಸದ್ಯಕ್ಕೆ. ಅಷ್ಟೇ, ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡೋದು. ಹತ್ತು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಹಾಯ್ ಕಿರಣ್. ಹಾಯ್ ಯಾ ಬಬ್ಬು. ಹಾಯ್. ಎಲ್ಲಿ ಹೋಗ್ತಾ ಇದೀವಿ ನಾವು ಇವಾಗ? ಸಿಂಗಪೂರ್ ಆಲ್ರೆಡಿ ಇದ್ದೀವಿ. ನಾವ್ ಇವಾಗ ಎಲ್ಲಿ ಹೋಗ್ತಾ ಇದೀವಿ? ನೀನೇನ್ ತಿನ್ಸ್ತೀಯಾ? ಯಾರಿಗೆ? ಜಿರಾಫ್ಗ. ಸೊ ನಾವಿವಾಗ ಹೋಗ್ತಾ ಇದೀವಿ ಝೂಗೆ. ಇದು ವರ್ಲ್ಡ್ ಅಲ್ಲೇ ಬೆಸ್ಟ್ ಝೂ ಅಲ್ಲ ಕಿರಣ್? ಸೊ ವರ್ಲ್ಡ್ ಅಲ್ಲೇ ಬೆಸ್ಟ್ ಝೂ ಅಂತೆ. ಏನಾದ್ರೂ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾಳೆ. ಜಿರಾಫ್ಗೆ ತಿನ್ನಿಸ್ತೀನಿ, ಅದು ತಿನ್ನಿಸ್ತೀನಿ, ಇದು ತಿನ್ನಿಸ್ತೀನಿ ಅಂತ. ಸೊ ನೋಡೋಣ ಯಾವ ತರ ಇರುತ್ತೆ ಇಲ್ಲಿ ಝೂ ಅಂತ. ನಾವು ಸ್ಟೇ ಮಾಡ್ತಾ ಇದೀವಲ್ಲ, ಇಲ್ಲಿದ್ದ ವ್ಯೂ ಈ ತರ ಇದೆ. ನೀಟ್ ಇದೆ, ವಾವ್ ಮಸ್ತಿದೆ. ಏನಿಲ್ಲ, ಒಂದು ಸ್ಟ್ರಾಲರ್ ತಗೊಂಡು ಹೋಗ್ತಿದೀವಿ, ಬ್ಯಾಗ್ ಅಷ್ಟೇ. ಬಾ, ಫುಲ್ ಬಿಸಿಲಿದೆ, ಸ್ವೆಟ್. ಸೊ ನಿನ್ನೆ ತಗೊಂಡ್ವಲ್ಲ ಟೂರಿಸ್ಟ್ ಕಾರ್ಡ್ ಪಾಸ್, ಇವಾಗ ಹೆಲ್ಪ್ ಆಗ್ತಿದೆ. ಇವಾಗ ಇಲ್ಲಿದ್ದೀವಿ ಲ್ಯಾವೆಂಡರ್. ಸೊ ಇಲ್ಲಿಂದ ನಾವು ಇವಾಗ ಝೂಗೆ ಹೋಗ್ಬೇಕು. ಝೂಗೆ ಹೋಗ್ಬೇಕಂದ್ರೆ ಇದು ಲ್ಯಾವೆಂಡರ್. ಇಲ್ಲಿಂದ ಇವಾಗ ಸಿಟಿ ಹಾಲಿಗೆ ಬರ್ಬೇಕು. ಸಿಟಿ ಹಾಲಿಂದ ನಾರ್ತ್ ಸೌತ್ ಹೋಗಿ ಲಾಸ್ಟ್ ಸ್ಟಾಪ್ ಹೋಗ್ಬೇಕು. ಯಪ್ಪ, ಸಖತ್ ಬೇಜಾನ್ ದೂರ ಇದೆ. ಲಾಸ್ಟ್ ಸ್ಟಾಪ್ ಅಲ್ಲ, ಇಲ್ಲಿ ಕಾಟಿ, ಇಲ್ಲಿ ಹೋಗ್ಬೇಕು. ಇಲ್ಲಿಂದ ಬಸ್ಸಲ್ಲಿ. ಇನ್ನೂ ಮುಗ್ದಿಲ್ಲ ಜರ್ನಿ. ಅಲ್ಲಿಂದ ಮತ್ತೆ ಬಸ್ಸಲ್ಲಿ. ನೋಡಿ ಎಷ್ಟು ಬೆಟ್ಟಾಗಿದೆ ಅಳಿಯನ. ಯಪ್ಪ, ಹ್ಯೂಮಿಡಿಟಿ ಜಾಸ್ತಿ.
ಅಮ್ಮು ಏನಮ್ಮ ಸ್ಟಾಲರು ಹೊಸದ್ ಕೊಡಿಸ್ತೀಯ ನನಗೆ? ಮತ್ತೆ ಯಾರು ತಳ್ಕೊಂಡು ಹೋಗ್ತಾರೆ ನನ್ನ? ಪಾಪ ನಿನ್ನ ತಳ್ಕೊಂಡು ಹೋಗ್ತಾರ ಆಯ್ತಾ? ಆಲ್ರೆಡಿ ಪಾಪ ಬ್ಯಾಗ್ ಹಾಕೊಂಡು. ಸೊ ಮೆಟ್ರೋ ಬಂದಿದ್ದೀವಿ. ನಿನ್ನೆ ಇಲ್ಲಿದ್ದಾನೆ ಹೋಗಿದ್ದು. ಇಲ್ಲಿದ್ದೆ ನಾವು ಸ್ಟೇ ಮಾಡ್ತಿರೋ 10 ಮಿನಿಟ್ಸ್ ಹೋಗಲ್ಲ. ಇವತ್ತು ಲಾಸ್ಟ್ ಅಪ್ಪ, ಆಮೇಲೆ ನೆಕ್ಸ್ಟ್ ಬೇರೆ ಕಡೆ. ಪ್ರಯಾರಿಟಿ ಬಾರ್ಡಿಂಗ್ ಇದೆ ನಮ್ಮ ಬೇಬಿಗೆ. ಸೊ ಎವ್ರಿ 50 ಮಿನಿಟ್ಸ್ ಬರುತ್ತೆ ಶಟರ್ ಬಸ್. ಮೆಟ್ರೋ ಇಂದ ಇವಾಗ ಬಂದಿದ್ದೀವಿ. ಸೊ ಇದೆ ಝೂಗೆ ಹೋಗೋದು. ಹೆಂಗೆ ಆಗ್ತದೆ ಅದರಲ್ಲಿ? ಎಲ್ಲರೂ ಅಲ್ಲೇ ಟ್ಯಾಪ್ ಮಾಡಿ ಮಾಡಿ ಬರಬೇಕು, ಕಂಡಕ್ಟರ್ ಇರಲ್ಲ. ಅರ್ಜಿಂಗ್ ಇದೆ ಬಸ್ಸಲ್ಲಿ. ಇನ್ನಲ್ಲಿ ರೀಚ್ ಆದ್ವಿ ಸಿಂಗಪೂರ್ ಝೂ. ನೈಟ್ ಸಫಾರಿ ಕೂಡ ಹೋಗ್ತಾ ಇದೀವಿ ಇವತ್ತು. ಸಿಂಗಪೂರ್ ಝೂ ಎಂಟ್ರಿ ಆದ್ವಿ. ಸ್ಟ್ರಾಲರ್ ತಗೊಂಬಂದು ಒಳ್ಳೆ ಕೆಲಸ ಮಾಡಿದೀವಿ. ಕಿರಣ್ ನೋಡಿ ಇನ್ಸ್ಟಾ 360 ಎಲ್ಲ ಹಾಕೋರೆ. ಅಲ್ಲಿ ಹಾಕೊಂಡು ನಡ್ಕೊಂಡು ಹೋಗ್ತಾರೆ. ಈ ಕಡೆ ಎಲ್ಲ ಊಟ ಮಾಡಕ್ಕೆಲ್ಲ ಇದೆ. ಇಲ್ಲ ಟಿಕೆಟ್ಸ್ ತಗೋಬೇಕನ್ಸುತ್ತೆ. ಮೆಂಬರ್ಶಿಪ್ ಅಂಡ್ ಭಯ ಆಯ್ತು ನನ್ಗೆ. ನೀನ್ ಯಾಕೆ ಅಲ್ಲಿ ಹಂಗ್ ಮಾಡ್ದೆ? ಕಿರಣ್ ಚೆಕ್ ಮಾಡಕ್ ಹೋಗಿದಾರಲ್ಲಿ. ಏ ಎಷ್ಟು ನಾಟ್ ಇದಾಳ ನೋಡಿ ಇವಳು. ಬೇಕಂತ ಮೂತಿ ಹಂಗ್ ಮಾಡ್ತೀಯಾ? ನೋಡು ಹಂಗ್ ಮಾಡ್ಬಾರ್ದಮ್ಮ. ಇದು ಮಾಂಡಾಯ್ ಅಂತ ಆ್ಯಪ್. ಇದು ಡೌನ್ಲೋಡ್ ಮಾಡಿದ್ರೆ ಮ್ಯಾಪ್ಸ್ ಇರುತ್ತೆ. ನಾವು ಎಲ್ಲಿ ಹೋಗ್ತಿದೀವಿ ಏನು ಎಲ್ಲ ಅದೇ ರೂಟ್ ಮ್ಯಾಪ್ ಇರುತ್ತೆ ಅಲ್ಲಿ. ಸೊ ಇದು ನಾವು ನೋಡ್ಕೊಂಡು ಹೋಗ್ಬೋದು ಗೈಡ್. ಇವಾಗ ಹೋಗ್ಬೇಕಾಗಿರೋದು ಜಿರಾಫ್ ಫೀಡ್ ಮಾಡೋದಕ್ಕೆ. ಅದು ಆನ್ಲೈನ್ ಕಿರಣ್ ಬುಕ್ ಮಾಡಿದ್ದಾರೆ. ಅದಕ್ಕೆ ಫೀಡ್ ಮಾಡ್ಬೇಕಂದ್ರೆ ಅಲ್ಲಿ ಮೇಲೆ ಅಲ್ಲೆಲ್ಲ ಜೋತಾಗ್ತಿದೆ ನೋಡು. ಏನ್ ಮಂಕಿ ಅದು? ಏನದು? ಮಂಕಿ. ಸೂಪರ್. ವಾವ್, ಹಿಂಗೆ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದೆ. ಜೋಕಲ್ಲಿ ಆಡ್ತಾ ಇದೆಯಾ? ನೋಡಿ ಇವಾಗ ಬರುತ್ತೆ ಈ ಕಡೆಗೆ. ಹೆಂಗ್ ಆಡ್ತಿದೆ ಅದು? ಏನೋ ನೋಡಿ ಎಷ್ಟು ಖುಷಿಯಾಗಿ ನೋಡ್ತಿದ್ದಾಳೆ. ಹೆಂಗ್ ಏನದು ಇಲ್ಲಿದೆಯಲ್ಲ ಅದೇ ಅದು. ಆಯ್ತು ಸಾಕಾಯ್ತು ಅದಕ್ಕೆ. ಹೋಯ್ತು ಕುತ್ಕೋ ಅಂತ ಪಕ್ಕ ಹೋಗಿ. ಹೆಂಗಾಯ್ತಿ ಇವ್ ನೋಡಿ ಮತ್ತೆ ಸುಮ್ನೆ ಕುತ್ಕೊಂಡ್ಬಿಟ್ಟಿದೆ. ಇದೊಂದೇ ಆಕ್ಟಿವ್ ಇರೋದು. ಸ್ವಲ್ಪ ಫುಲ್ Welcome to Singapore Zoo, Gibbon Island. My name is Tiara, and together with Farida, we'll be feeding. Amy. We will be feeding our animals here at Gibbon Island, beginning with our dog Kate. So high up within the vines, to the fur of the mother, and then as they grow older, as they turn 6 months, all the babies, their fur will turn black, and the arm of his, and you can also see from his butt that he has no tail. This tells us as primates that these guys are not monkeys, rather they are apes. They are classified as lesser apes, just like that of the siamang, whereas the greater apes will include things like your gorillas and your orangutans. Now these guys, in fact all species of gibbons, different species of gibbons have their own song,
And then within those songs, there will be the visualization is done to communicate with one another as well as to communicate the boundaries of their territory. Point it out. I will pause and point it out for you. But for now, let's head on over to our 3 months ಇಂದ ವೇಟ್ ಮಾಡಿದ ದಿನ ಬಂದ್ಬಿಟ್ಟಿದೆ ಅಯ್ಯನಗೆ. ಅಲ್ಲ ಅಯ್ಯನ? ಅದು ಸುಮ್ಮನೆ ಸ್ಟಾರ್ಟ್ ಮಾಡಿದ್ದು ಜಿರಾಫ್ಗೆ ಸೊಪ್ಪು ತಿನ್ನಿಸ್ತೀಯಾ ಅಂತ. ಅಲ್ಲ ಅಯ್ಯನ ಖುಷಿ ಆಗ್ಬಿಟ್ಟಿದ್ದಾಳೆ ಏನು ಅವಾಗಿಂದ ಕಾಯ್ತಾ ಇದ್ದಾಳೆ. ಜಿರಾಫ್ಗೆ ಫೀಡ್ ಮಾಡೋ ಟೈಮ್ ಬಂದಿದೆ ಇವಾಗ. ಏನು ಹರಿಸ್ತಾ ಇದೆ. ಟೈಗರಾ ಲಯನ್ ಅನ್ಸುತ್ತದು ಸೌಂಡು. ಯಪ್ಪ ಆ ಕಡೆಯಿಂದ ಬರ್ತಾ ಇದೆ. ಇನ್ನಲ್ಲಿ ಇಲ್ಲಿ ಜಿಬ್ರಾ ಫೀಡಿಂಗ್ ಇದೆ. ಜಿರಾಫ್ ಫೀಡಿಂಗ್ ಅದೇ ಲಯನ್ ಹರಿಸ್ತಾ ಇದ್ದಿದ್ದು. ಸ್ಟಾಪ್ ಆಯ್ತಲ್ಲಕ್ಕೆ. ಆಫ್ರಿಕನ್ ಲಯನ್. ಏನಿ ಅದು ಹೆಂಗಂತ ಅವಾಗ್ಲೇ ಸೌಂಡ್ ಹೆಂಗ್ ಮಾಡ್ತು? ಸೈಲೆಂಟ್ ಆಯ್ತು. ಎಲ್ಲಿದೆ? ಬಾ ಈ ಕಡೆ ಬಾ. ಯಾವ್ದಕ್ಕಿದೆ? ಎಲ್ಲಿದೆ ಬಾಲ? ಅದಕ್ಕೆ ಎಲ್ಲಿದೆ? ನೀ ತೋರಿಸ್. ನೀರು ಎಲ್ಲಿದೆ? ಹಿಂದೆ ಇದೆಯಾ ಬಾಲ? ಒಳ್ಳೆ ಕೆಲಸ ಮಾಡಿದ್ವಿ. ನಮ್ಗೆ ಟಿಕೆಟ್ ಸಿಕ್ತು. ಬಂದ ತಕ್ಷಣ ಆನ್ಲೈನೇ ಬುಕ್ ಮಾಡಿದ್ವಲ್ಲ. ಸೊ ಮುಂಚೆ ಬಂದು ಇಲ್ಲಿ ಇತ್ಕೊಬಿಟ್ಟಿದ್ವಿ. ಇಲ್ಲಾಂದ್ರೆ ನೋಡಿ ಅಷ್ಟು ದೊಡ್ಡ ಕ್ಯೂ. ನಮ್ದೇ ಫಸ್ಟ್ ಎಂಟ್ರಿ. ಇರಮ್ಮ ಬಿಡ್ಬೇಕಲ್ಲಮ್ಮ. ಅವರು ಬಿಟ್ರೆ ಹೋಗ್ಬೇಕು. ಒಳಗೆ ಹೋಗಿ ಏನ್ ಮಾಡ್ತೀಯಾ? ಒಳಗೋಗಿ ಜಿರಾಫ್ ನೋಡ್ತೀಯಾ? ಜಿರಾಫ್ಗೆ ಅದು ನೋಡ್ತಿದ್ದೆ ನೋಡು. ಕಿರು ನಮ್ದೇ ನೋಡ್ತಿದ್ದೆ ಅದು. ಓಪನ್ ಮಾಡ್ತಾರೆ. ಮಾಮು ಬಂತು. ಮಾಮ ಬಂತು ಜಿರಾಫ್ಗೆ. ನೀನೇನ್ ತಿಂತೀಯಾ? ಸೊಪ್ಪು ತಿಂತೀಯಾ? ಇಲ್ಲಿ ಮಾಮ ಕ್ಯಾರೆಟ್ ಸೊಪ್ಪು ಇರು. ಅಲ್ಲಿ ಹೋದ್ಮೇಲೆ ಕೊಡೋಣ. ಅವಳು ಎಷ್ಟು ಎಕ್ಸೈಟ್ ಆಗಿದ್ದಾಳೆ. ಇರು ಅದು ಅಲೋ ಮಾಡ್ತಾರೆ ಅವಾಗ ಹೋಗ್ಬೇಕು. ಅದು ಓಪನ್ ಮಾಡ್ತಾರಲ್ಲ ಅವಾಗ. ಹೈಟ್ ಇದೆ. ದೊಡ್ಡದು ಹೈಟ್ ಇದೆ ಜಿರಾಫ್. ನೀನು ಹಂಗೆ ಹುಷಾರದು. ಇದನ್ನ ಕ್ಯಾಮ್ರಾನೇ ತಿನ್ಸೋಣ. ಬಾಸ್ಕೆಟ್ ಇಡ್ಕೋ ಕೈಯಲ್ಲಿ ಹೇಳ್ತೀನಿ. ಸೊಪ್ಪು ತಿನ್ಸು. ಸೊಪ್ಪು ಹಿಡ್ಕೊ ನೀನು. ಹಿಡ್ಕೊಮ್ಮ. ಮತ್ತೆ ಹೋಗ್ಬಿಡ್ತೀನಿ. ತೋರ್ಸು ಅಂತೆ ಜೀಬ್ರಾ. ಆ ಕಡೆ ತಿರ್ಗು. ಹೆಂಗಂತ ಸೌಂಡ್ ಇದೆಯಾ ಜೀಬ್ರಾ? ಅಮ್ಮ ಜಿರಾಫ್ ತಿನ್ಸ್ದಲ್ಲ ಹೆಂಗಿತ್ತು? ಏನು ಚೆನ್ನಾಗಿತ್ತು. ಎಷ್ಟು ಹೈಟ್ ಇತ್ತು ಜಿರಾಫ್? ಹಂಗಿತ್ತು ಹೈಟು. ಈಗ ಅದು ಜಸ್ಟ್ ದಪ್ಪ ಇದೆ ನೋಡಿ. ರೈನೋಸರಸ್ ಅದು. ರೈನೋಸರಸ್ ಅಲ್ಲಿ ಎಷ್ಟೊಂದಿದ್ದಾವೆ. ಈ ಕಡೆ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡು. ಹೆಂಗ ಅನ್ನತ್ತೈತದು? ನಡ್ಕೊಂಡು ಹೋಗ್ತಿದೆ. ಹಾ ಬಾಲ ಇಲ್ಲ ಅಂದ್ರೆ ಮಂಕಿ ಜಾತಿಗಲ್ಲ ಅದು. ಹೌದಾ? ಅಲ್ಲ ಮಂಕಿಯಾ ಅದು ಅಂತೆ. ಒರಂಗುಟನ್. ಯಪ್ಪ ನಾವಿಲ್ಲಿ ಕುತ್ಕೊಂಡಿದೀವಿ. ನಾನೇ ನೋಡಿಲ್ಲ. ಅಲ್ಲಿ ನೋಡಿದಾಳ ಅದನ್ನ. ಹಾರ್ಕೊಂಡೋಯ್ತು ಒಂದು. ನಾನು ನೋಡೇ ಇಲ್ಲ. ಅಯ್ಯನ ಏನದು? ಏನಂತ? ಬರ್ಡ್.
ನಾನು ನೋಡಿರ್ಲಿಲ್ಲ ಅಮ್ಮು, ನೀನೇ ಹೇಳಿದ್ ನಂಗೆ. ಸೊ ಇಲ್ಲಿ ಊಟಕ್ಕೆ ಅಂತ ಬಂದಿದ್ದೀವಿ. ಕಿರಣ್ ತೊಗೊಂಬರಕ್ಕೆ ಹೋಗಿದ್ದಾರೆ ಊಟ, ಪಾಪಡು. ಪರವಾಗಿಲ್ಲ, ವೆಜ್ ಎಲ್ಲ ಸಿಗುತ್ತಲ್ವಾ ಸಿಂಗಪೂರಲ್ಲಿ? ನಾನು ಏನೋ ಅನ್ಕೊಂಬಿಟ್ಟಿದ್ದೆ, ಹೆದರ್ಕೊಂಡು. ಹಾಂ, ತಿಂತೀಯಾ? ಸಿಗುತ್ತೆ ಬಟ್ ಕಾಸ್ಟ್ಲಿ, 1000 ರೂಪಾಯಿ ಇಷ್ಟಕ್ಕೆ ಅಲ್ಲ? ಆಗಿರುತ್ತೆ ಅನ್ಕೋತೀನಿ. ನಗದ್ ನೋಡಿದ್ರೆ ಆಗಿರುತ್ತೆ ಬಿಡು, ಕಾಸ್ಟ್ಲಿ. ಹಾಂ, ತಿನ್ಸೋಣ ಬಾ. ಯಪ್ಪ, ಈ ಝೂಗೆ ಬಂದರೆ ಸ್ಟ್ರಾಂಗ್ ಇರ್ಬೇಕು ನಡಿಯೋಕ್ಕೆ. ಏನಿಲ್ಲ ಅಲ್ಲಿ, ಸುಮ್ಮನೆ ಒಂದು ರೌಂಡ್ ಬಂದೀವಿ, ಏನಿಲ್ಲ ಅಂತೆ. ಏನು ಹಾಕೋರು? ಏನೂ ಇಲ್ಲ ಇಲ್ಲಿ, ಸ್ಟಾಫ್ ಓನ್ಲಿ. ನೀನು ಮ್ಯಾಪ್ ಓಪನ್ ಮಾಡಿ ಹೋಗೋಣ ನಡಿ, ಸುಮ್ಮನೆ ವೇಸ್ಟ್ ಟೈಮ್. ಅವ್ರು ವಾಪಸ್ ಹೋದ್ರು ನೋಡು. ಹೆಂಗಿರ್ಬೇಕು ಆ ಥರ ಮಾಡಿರೋದು. ಕಾಣಿಸ್ತಾ ಇದೆಯಾ? ಇಲ್ಲಿ ಇನ್ನೊಂದೇನಂದ್ರೆ ಎಲ್ಲ ಕಡೆ ನೀರಿದೆ, ನೀರಿಂದ ಆ ಥರ ಇದ್ದು ಇಟ್ಟಿರ್ತಾರೆ. ದೀಪ ಹೋಗಿದ್ದಳು ಇವಾಗ ತರಕ್ಕೆ. ಈಗ ಮಲ್ಕೊಂಬಿಟ್ಟಿದ್ದ ಫುಲ್ ಟೈರಿಲ್ಲ, ಫ್ಯಾನ್ ಇಟ್ಬಿಟ್ಟಿದ್ದೆ ಅವ್ರಿಗೆ. ಇದು ಹ್ಯಾಂಡ್ ವಾಶ್ಗೆ ವೈಟ್ ಕಲರ್ ಇರುತ್ತೆ, ಆಮೇಲೆ ಡ್ರಿಂಕಿಂಗ್ ವಾಟರ್ ಎಲ್ಲ ಸ್ಟೀಲ್. ಇದು ಹ್ಯಾಂಡ್ ವಾಶು, ಸೋಪ್ ಡಿಸ್ಪೆನ್ಸರು, ಪ್ರಾಣಿಗಳೆಲ್ಲ ಎಲ್ಲೆಲ್ಲ ನೋಡು ಹಲ್ಲು ಹೆಂಗೆ ಬಿಟ್ಕೊಂಡು ಮುಕ್ಕೊಂಡೈತೆ. ಇದ್ರ ಲೈಫೇ ಮಸ್ತ್ ನೋಡಲ್ಲ, ತಿನ್ಕೊಂಡು ಆರಾಮಾಗಿ. ದುಡಿಯೋದಿಲ್ಲ ಅಂತಾನ? ಹುಡ್ಕೋದೇ ಇಲ್ಲ, ಊಟ ಅದೇ ಊಟ ಎಲ್ಲ ಐತೆ, ಮಲ್ಕೊಳಕ್ಕೆ ಒಂದು ಚೌಕಾಲಿ ಮಾಡವ್ರೆ. ಅಯ್ಯೋ, ಆರಾಮ ಅವ್ರದ್ದೇ ಲೈಫು. ಇಲ್ಲೇನಿದೆ? ಹುಡುಕ್ಬೇಕು, ಮಲ್ಕೊಂಡ್ಬಿಟ್ಟಿರ್ತಾವೆಲ್ಲ, ಮಲ್ಕೊಳ್ಳೋ ಟೈಮ್ ಏನೋ. ಅಲ್ಲ, ಎಲ್ಲಿದೆ ಅಂತ. ಇದು ಫೆರೆಟ್ಸ್ ಅಂತೆ, ಫೆರೆಟ್ ಇರೋದು. ಏನೋ ಇದರಲ್ಲಿ ಏನೂ ಇಲ್ಲ. ಹಂದಿ ತಂದು ಇಲ್ಲಿ ಇಟ್ಟವ್ರೆ. ಎಷ್ಟೊಂದಿದಾವೆ ನಮ್ಮ ಊರಾಗ. ಅಲ್ಲಂದ್ರೆ ಅಲ್ಲೆಲ್ಲ ಓಡಾಡ್ಕೊಂಡಿರ್ತಾವೆ. ಇದನ್ನ ಇಲ್ಲಿ ತಂದು ಇಲ್ಲಿ ಇಟ್ಟವ್ರೆ ಹಂದಿನ. ಅಯ್ಯೋ, ಒಂದೇ ಪಾಪ ಏನು ಮಾಡಿ ಕುದುರೋದು ಒಂದೇ ನಿಂತ್ಕೊಂಡ್ಬಿಟ್ಟಿದೆ. ನಿದ್ದೆ ಬರ್ತಾಯಿತ್ತೇನೋ ಪಾಪ. ನಂಗಂತೂ ಫುಲ್ ನಿದ್ದೆ ಬರ್ತಾಯಿದೆ. ರ್ಯಾಬಿಟ್ಸು ಅದು ಹೆಂಗೆ ಮಲ್ಕೊಂಡಿದೆ ಎಲ್ಲ. ನೋಡಿ. ಇಲ್ಲಪ್ಪ, ಇಷ್ಟ ಹತ್ರ ಇದೆ ನೋಡೋದು. ನಮ್ಮ ಹತ್ರನೇ ಬಂದಿದೆ. ಏನೋ ಯೋಚನೆ ಮಾಡ್ತಾ ಇದ್ದೆ. ಬಂಡೀಪುರ್ಗೆ ಹೋದಾಗ ಅದು ಹತ್ರ ಪಕ್ಕದಲ್ಲಿ ಹೋದ್ರೆ ಹೆಂಗೆ ಮಾಡಿದ್ವಿ. ಇದು ಇಲ್ಲೇ ಏನಾಯ್ತಿದ್ರೆ ಹಿಡಿಯೋಕೆ ಓದ್ತಿದ್ಲೇನೋ, ಓಡ್ಕೊಂಡು ಮನೆ ಎದ್ದಿದ್ರೆ. ನಿದ್ದೆ ಮಾಡ್ತಾ ಇದ್ದಾಳೆ. ಕಪ್ಪೆ ಸೌಂಡ್ ನೋಡ್ರಿ ಹೆಂಗ್ ಮಾಡುತ್ತೆ ಇವಾಗ. ಕಿಡ್ಸ್ ಝೋನಿಗೆ ಬಂದು ನಾವು ಎಂಜಾಯ್ ಮಾಡ್ತಿದ್ದೀವಿ ಏನೋ ಮಲ್ಕೊಂಡು. ಅಲ್ಲೆಲ್ಲ ಮಕ್ಕಳದ್ದು ಆಡೋಕ್ಕಿದೆ ನೋಡಿ, ಎಲ್ಲ ಮಕ್ಳು ಆಡ್ತಿದ್ದಾರೆ. ಇದು ಶವರ್ ಇದೆ ಅಲ್ಲಿ. ಇದೆಲ್ಲ ಮಕ್ಕಳು ಆಟ ಆಡೋಕ್ಕದು. ಪಾಪಚ್ಚಿ ಅವಳು ಆಡ್ತೀನಿ ಅಂದ್ಲು, ಬರೀ ಕಿಡ್ಸ್ ಅಷ್ಟೇ. ಅಯ್ಯೋ, ಎದ್ದಿದ್ರೆ ಎಂಜಾಯ್ ಮಾಡ್ತಿದ್ದೆ ಕಿರಣ್. ಬಾ, ಫ್ರಜೈಲ್ ಪಾರ್ಕ್ ಅಲ್ಲಿ ಒಳಗಡೆ ಕಪ್ಪೆನ ಅದು. ಇದು ಈ ಅಪ್ಪ ಡೈನೋಸರ್ ಜೋಕಲ್ಲಿ ಜಾನಿ ನೋಡ್ದಲ್ಲಿ ಡೈನೋಸರ್ ಜೋಕಲ್ಲಿ ಹೆಪ್ಪ ವೆಯ್ಟ್ ಇದೆ. ಒಳಗೆ ಬಂದರೆ ಎ ಸಿ ಇದೆ ಕಿರಣ್, ತಣ್ಣಗಿದೆ ಹೊರಗಡೆ. ಕಾಣಿಸಿಲ್ಲ ಅಂದ್ರೆ ಅದ್ರ ಕಣ್ಣು ರೆಡ್ ಐಡ್ ಅವಾಗಿದೆ. ಕಿರಣ್ ಕಡೆ ಹುಡುಕ್ತಾನೆ ಇದ್ದಾರೆ. ಎಲ್ಲಿದೆ? ನಿಮ್ಗೇನಾದರೂ ಕಾಣಿಸ್ತಿದೆನಾ? ಏನಿದೆಯಾ?
ಇಲ್ಲ ಕಿರಣ್ ಮೇಲೆ ಏನಾದ್ರು ಯಾವ ಕಾಣಿಸ್ತಲ್ಲ. ಏಯ್ ಸೀರಿಯಸ್ ಆಗಿ ನಿಜ ಟೆನ್ಷನ್ ಆಗೋಯ್ತು. ಕಾಣಿಸ್ತಾ ಇಲ್ಲ. ಇದೊಂದು ಟಾಸ್ಕ್ ಹುಡ್ಕೋದು. ಅದೇನ ಇದೆಲ್ಲ ಗೊತ್ತಿಲ್ಲ. ಇಲ್ಲ ಅಂತೂ ಏನಿಲ್ಲ. ಏನದು ನೋಡು ಟೋಟಲ್ ಟೋಟಲಾ? ಇನ್ನೊಂದಿದೆ ಇಲ್ಲಿ ಇದೆಯಲ್ಲ ಗ್ರೀನ್ ಟ್ರೀ ಫ್ರಾಗ್, ಅಮೆಝಾನ್ ಮಿಲ್ಕ್ ಫ್ರಾಗ್. ಕಚ್ಕೊಬಿಟ್ಟಿದೆ. ಕಲರ್ ನೋಡೋದು ಎಷ್ಟು ಚೆನ್ನಾಗಿದೆ, ಪೇಂಟ್ ಮಾಡಿರೋ ಥರನೇ. ಅಲ್ಲೇನಿದೆ, ಇಲ್ಲೇ ಇದೆಯಲ್ಲ. ಸೊ ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಇಲ್ಲಿ ಮಾಡ್ತಾ ಇದ್ದೀವಿ. ಬನ್ನಿ ಬನ್ನಿ ಬನ್ನಿ. ಇದು ಬಂದು ಬಟರ್ಫ್ಲೈ ಪಾರ್ಕು. ಅಪ್ಪ ಇಲ್ಲೇ ಇದಾವಲ್ಲ. ಅಯ್ಯೋ ಯನ ನೆಲ್ಕೊಂಡ್ಬಿಟ್ಟಿದ್ದಾಳಲ್ಲ ಕಿರಣ್. ನೋಡ್ತೀಯಾ? ಭಯ ಆಗುತ್ತೆ ಕಿರಣ್. ಫ್ರೂಟ್ಸ್ ಇಟ್ಟಿದ್ದಾರೆ ನೋಡಿ, ಅದಕ್ಕೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾವೆ. ಆರೆಂಜ್, ಪೈನಾಪಲ್. ಡು ನಾಟ್ ಟಚ್ ದ ಬಟರ್ಫ್ಲೈಸ್. ವಾವ್, ಇದು ಫಾರೆಸ್ಟ್ ಒಳಗಡೆ ಎಂಟ್ರಿ. ಹೋಗಿ ಓಪನ್ ಮಾಡು. ಅದಕ್ಕೆ ಇಷ್ಟೊಂದು ಸೆಕ್ಯೂರ್ ಆಗಿ ಹಾಕಿರೋದು. ಇವಾಗ ನಾವು ಹೋಗ್ಬೇಕಾ ಬೇಡ? ಹೋಗ್ಬೇಕು ನಡಿ. ನಿಮ್ಗೆ ಏನಾದ್ರು ಬಂದು ತಲೆ ಮೇಲೆ ಕುತ್ಕೊಂತ ಹಂಗೆ ಹಂಗೆ ಅಂದ್ರೆ ನಾನು ಓಡೋಗ್ಬಿಡ್ತೀನಿ. ನಾಯಿ ಇದ್ರೆ ಅಂತೂ ಬರಲ್ಲ ಕಿರಣ್. ನಾಯಿ ಎಲ್ಲ ಇಲ್ಲೇ ಹಾಕಿರ್ತಾರೆ. ಇಲ್ಲೇ ಇದೆ ನೋಡು. ಇಲ್ಲಿ ನೋಡಿ, ಇಲ್ಲಿ ನೋಡ್ದ? ಇಲ್ಲಿ ನೋಡಿ, ಇಲ್ಲಿ ಬರ್ಡ್. They're actually inside. ನಾವೇ ಅನ್ಕೊಂಡ್ವಿ ಇಲ್ಲಿ ಏನೂ ಹಾಕಿಲ್ಲಲ್ಲ, ಇಲ್ಲೇನೂ ಇಲ್ಲ ಅಂತ ಅನ್ಕೊಂಡ್ರೆ ಕೈ ಇಷ್ಟೆಲ್ಲ ಬರುತ್ತೆ. ಪಾಯ್ಸನ್ ಸ್ನೇಕ್ ಅಂತೆ, ಅದ್ರ ಹೆಸರಲ್ಲೇ ಗೋಲ್ಡನ್ ಇದೆ. ಪಾಯ್ಸನ್ ಬಂದ್ರೆ ಪಾಯ್ಸನ್ ಏನು ಏನೋ ಹೇಳ್ತವ್ರ ಕಿರಣ್. ಏನು ಗೋಲ್ಡ್ಗೋಸ್ಕರ ಬಂದ್ರೆ ಪಾಯ್ಸನ್ ಅಂತೆ. ಅಯ್ಯೋ ಅಲ್ಲಿ ಲವರ್ಸ್ ಯಾರ್ಯಾರು ಇದ್ದೀರಾ? ಲಿಸರ್ಡ್ ಇದೆ. ಪರ್ಪಲ್ ಮಸ್ತ್ ಇದೆ ಕಲರ್. ಹೆಂಗೆ ಕಾಲು ನೋಡೋದ್ರದ್ದು ಹೆಂಗಿದೆ, ಹೂವು ಶೇಕ್ ಮಾಡ್ತಾ ಇದೆ. ನೋಡ್ತಾ ಇದ್ದೇನೆ ಅದು. ಅಲ್ಲೊಂದಿದೆ ನೋಡು, ಗೋಲ್ಡನ್. ಅದು ಮೂವ್ ಮಾಡಿದ್ರೆ ನಂಗೆ ಇಲ್ಲಿ ಹಾರ್ಟ್ ಬೀಟ್ ಡಗ್ ಡಗ್ ಆಗುತ್ತೆ. ಅಲ್ಲಿ ಎಗರುತ್ತಾ ಇದೆ ನೋಡಲ್ಲಿ, ಗೋಲ್ಡನ್ ಫ್ಲಾಗ್ ಅಲ್ಲಿ ಕೆಳಗಡೆ. ಈಗ ಎಲ್ಲೋ ಒಂದಿದೆ ಕಿರಣ್ ಅಲ್ಲಿ. ಅದೇ ಅದು ಅಲ್ಲಿರೋ ಬ್ಲ್ಯಾಕ್ ಲೆಗ್ ಪಾಯ್ಸನ್. ಇದೆಲ್ಲ ಪಾಯ್ಸನ್. ಇದೆಲ್ಲ ಪಾಯ್ಸನ್. ಅಪ್ಪ ಇದು ಪಾಯ್ಸನ್ ಫ್ರಾಗೆ. ಸತ್ತೋಗ್ಬಿಡ್ತಾರಲ್ಲ ಕಚ್ಚಿದ್ರೆ. ಮತ್ತೆ ಅದು ಹೆಂಗೆ ತಂದು ಹಾಕೋರು? ಇದೇನು ಒಳ್ಳೆ ಜಂಗಲ್, ಅಮೆಝಾನ್ ಫಾರೆಸ್ಟ್, ಅಮೆಝಾನ್ ಕಾಡಿದ್ದಂಗೆ. ಏನಿದೆ ಅಂತ ಗೊತ್ತಿಲ್ಲ. ಆದರೆ ಏನಿದೆ ನಾವೇ ಕಾಣ್ತಿದೀವಿ ಅದರಿಂದ. ಕಾಣಿಸ್ತಾ ಇಲ್ವಾ? ಹಾ ಅಲ್ಲಿದೆಲ್ಲ. ಅಲ್ಲೊಂದು ಮೇಲೆ. ಅದು ಪಾಯ್ಸನ್ ಫ್ರಾಗೆ. ಕಾಡಿ ಇದಾವಲ್ಲ, ಮಸ್ಕಿಟೋ ಹೆಡ್ಡಿಂಗ್ ಇರುತ್ತೆ. ಇದೆ ಅಲ್ಲ ಇದು ಬ್ಲಡ್ ಎಳ್ಕೊಳೋದು. ಬ್ಲಡ್ ಎಳ್ಕೊಂಡು ಬ್ರೌನ್ ಕಲರ್. ಆಮೇಲೆ ಇಲ್ಲಿ ನೀಡಲ್ಸ್ ಇದೆ ನೋಡಿ, ಎರಡು ನೀಡಲ್ಲ ಸಪೋರ್ಟ್. ಅದು ಆರಾಮೇ ಚಾಕು ಹಿಂಗೆ ಇಟ್ಕೊಂಡು ಮಾಡ್ತೀವಲ್ಲ ನಾವು ತಿನ್ನಕ್ಕೆ. ಇನ್ನೊಂದಿದೆ ಅಲ್ಲ, ಅದು ಒಂದು ಇದು ಲಿಕ್ವಿಡ್ ಬಿಡುತ್ತೆ.
ಲಿಕ್ವಿಡ್ ಬಿಟ್ಟರೆ ನಿಮಗೆ ಗೊತ್ತಾಗಲ್ಲ. ಹೌದಾ? ಆವಾಗ ಅನಸ್ತೇಶಿಯಾ ಕೊಟ್ಟು ಚುಚ್ಚುತ್ತೇನೋ. ಏನೇನಿದೆ ನೋಡಿ, ಹೆಡ್ ಹೆಂಗಿದೆ ಅಪ್ಪ. ನನಗೆ ಇಷ್ಟನೇ ಇಲ್ಲ ಅದು, ನೋಡೋಕ್ಕೂ ಇಷ್ಟ ಇಲ್ಲ. ಹಿಂಗೆಪ್ಪ ಹಿಂಗಿದ್ದಾಯ್ತು. ಗಾಡ್, ಮೋಸ್ಟ್ಲಿ ನೋಡಿ ಕಾಕ್ರೋಚ್ ಹೆಡ್ ಐಸ್ ಹಿಂಗಿರುತ್ತೆ, 2 ಆಂಟೆನಾ, ಮ್ಯಾಂಡಿಬಲ್ ಅಷ್ಟೇ. ಕಾಕ್ರೋಚ್ ಬಟರ್ಫ್ಲೈ ಹೆಡ್ ಇಷ್ಟು ಉದ್ದಕ್ಕಿದೆ. ಬಟರ್ಫ್ಲೈ ಹೆಡ್ ಅದನ್ನ ರೋಲ್ ಔಟ್ ಮಾಡಿಬಿಟ್ಟು ಇದು ಹೂವಿನ ಮಕರಂದ ಎಳೆಯೋದು. ಹೌದು, ಬಿತ್ತು ಪಾಪ. ಫಿಶ್ ಲವರ್ ಬಂದು ನೋಡಪ್ಪ ಕಿರಣ್. ಫಿಶ್ ಫಿಶ್ ದೀಪ ಫೇವ್ರೆಟ್ ಅನಿಮಲ್. ನಿನ್ನ ಫೇವ್ರೇಟ್. ನಿನಗೂ ಭಯನೇ ಅದು ನೋಡಿದ್ರೆ. ನನಗೆ ಅಪ್ಪ ಒಂಥರ ಆಗುತ್ತೆ ಅದು ನೋಡಿದ್ರೆ. ಹೇಗಿದೆ ನೋಡಿ. ಯಾರಿಗೆಲ್ಲ ಕಾಕ್ರೋಚ್ ಭಯ ಆಗುತ್ತೆ ಹೇಳಿ? ನನಗಂತರೂ ದೂರ, ಇದಂದ್ರೇ ದೂರ. ಇಲ್ಲಿ ನೋಡಿ, ಇಲ್ಲಿ ಸ್ಟಿಕ್ ಇನ್ಸೆಕ್ಟ್ ತುಂಬಿದೆ. ಕಟ್ಟಿಗೆ ಥರನೇ ಇದೆ ಅಲ್ಲ? ಕಟ್ಟಿಗೆನಾ ಅದು? ಕಟ್ಟಿಗೆ ಥರನೇ ಇದೆ. ಅದು ಅಲ್ಲಿ ನೋಡಲ್ಲ, ಅದು ಮೇಲೆ ಗೊತ್ತೋಗಲ್ಲ, ಎಲೆ ಥರ ಅಲ್ಲಿ ಮೇಲೆ ಕಟ್ಟಿಗೆ ಥರನೇ ಇದೆ. ಯಾವ ಕಟ್ಟಿಗೆನೋ, ಯಾವ ಹುಳನೋ. ಇದು ನೋಡಿದ್ದು ಎಣ್ಣೆ ಗ್ರೀನ್ ಕಲರ್ ಎಲೆ ಥರ ಇದೆ, ಅದು ಸೇಮ್. ಇದು ವುಡ್ ಥರ ಇದೆ. ಸೊ ತುಂಬಾ ಲೇಟ್ ಆಗಿಬಿಡ್ತು ವಿಡಿಯೋ ಬರೋದಕ್ಕೆ. ಅಷ್ಟೇ. ನೆಕ್ಸ್ಟು ಈ ಸೀಲ್ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿತ್ತು ಶೋ ಅಂದರೆ ತುಂಬಾ ಚೆನ್ನಾಗಿತ್ತು. ಯಾನ ಅಂದರೂ ತುಂಬ ಎಂಜಾಯ್ ಮಾಡಿದ್ಲು, ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ವಿಡಿಯೋನ ಎಲ್ಲ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.